ಮೈತ್ರಿ ಅಭ್ಯರ್ಥಿ ಮಂಡ್ಯದಲ್ಲಿ ಭಾವನಾತ್ಮಕವಾದಂತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಕಣ್ಣೀರು ಹಾಕಿದ್ದಾರೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು. ಮಂಡ್ಯ ಸೋತ್ರೆ ಪಕ್ಷ ನೆಲಕಚ್ಚುತ್ತೆಂಬ ಭಯದಿಂದ ನನ್ನ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇಂದು ತಲೆ ಕೊಟ್ಟಿದ್ದೇನೆ. ಹಾಲನ್ನಾದರೂ ಕೊಡಿ, ವಿಷವನ್ನಾದರೂ ಕೊಡಿ, ಸಮಚಿತ್ತದಿಂದ ಎಲ್ಲವನ್ನ ಸ್ವೀಕರಿಸುತ್ತೇನೆ ಅಂತ ನಾಗಮಂಗಲ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ಭಾವುಕರಾಗಿ ಮಾತನಾಡಿರುವಂತ ಮಾತಿದು. ಈ ಹಣದಿಂದ ಅವರು ಗೆಲ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇನ್ನೂ ಏನು ದುರಾಚಾರ ಇಟ್ಕೊಂಡಿದ್ದಾರೆ. ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಈ ಚುನಾವಣೆಯಲ್ಲಿ ದುಡ್ಡು ನಡೆಯಲ್ಲ ಸದಾಕಾಲ ಅಂತಕ್ಕಂಥದ್ದನ್ನ ದೇಶಕ್ಕೆ ಇವತ್ತು ಸಾಬೀತು ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ. ನಾನು ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ನೀವು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಅಂತ ರಾಘವೇಂದ್ರನ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಆಡಿದ ಹಾಡಿದೆ. ನಾನು ನಿಮಗೆ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದ್ರಿಗೆ ಇದು ನಾಗಮಂಗಲ ಗಂಡು ಭೂಮಿ, ಬರಡು ಭೂಮಿ. ಇದು ಇಂಥ ಒಂದು ಬರಡು ಭೂಮಿಯಲ್ಲಿ ಜನಿಸಿ ಒಂದು ಗಾಳಿ ಹೇಳ್ತಾರೆ, ಏನಾದರೂ ಚಂದ್ರಲೋಕದಲ್ಲಿ ಜಾಗ ಸಿಕ್ತಂದ್ರೆ ಮೊದಲು ಹೋಗಿ ಲ್ಯಾಂಡ್ ಆಗೋರು ನಾಗಮಂಗಲ ಜನ ಅಂತಕ್ಕಂಥದ್ದನ್ನು ಅಲ್ಲೋಗಿ ಹಸು ಕಟ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂಥ ಒಂದು ಗಂಡು ಭೂಮಿ ಇದು. ಶ್ರಮಪಟ್ಟು ಕೆಲಸ ಮಾಡ್ತೀರಿ, ನಾನು ನೋಡಿದ್ದೀನಿ. ನನ್ನ ಸಹೋದ್ಯೋಗಿ ರೋಹಿತ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಏನಿದು ಕುಮಾರಸ್ವಾಮಿ ಅವರು ಮತ್ತೆ ಭಾವುಕರಾಗಿ ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಮಂಡ್ಯದ ರಾಜಕೀಯವನ್ನ ಈಗ? ಅರುಣ್, ಸದ್ಯ ಕಾಂಗ್ರೆಸ್ ನಾಯಕರು ಓದಲ್ಲಿ ಬಂದಲ್ಲಿ ಎಲ್ಲವೂ ಕೂಡ ಜೆಡಿಎಸ್ ನಾಯಕರು ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಕೂಡ ಮರೆಮಾಚುವ ವಿಚಾರವಾಗಿ ಮತ್ತೆ ಮಂಡ್ಯ ಜನರನ್ನ ಭಾವನಾತ್ಮಕವಾಗಿ ಸೆಳೆಯುವ ಉದ್ದೇಶದಿಂದಾಗಿ ಕುಮಾರಸ್ವಾಮಿ ಅವರು ಇವತ್ತು ನಾಗಮಂಗಲದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಭಾವುಕರಾಗಿ ಮಾತನಾಡಿರುವಂತದ್ದು. ಅದು ಕೂಡ ಮೊದಲಿಗೆ ಮಾತಾಡಿದ ಸಂದರ್ಭದಲ್ಲಿ ಕಾವೇರಿ ವಿಚಾರವನ್ನು ಅವ್ರು ಎತ್ಕೊಳ್ತಾರೆ. ಕಾವೇರಿಯ ಉಳಿವಿಗಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ ಅಂತ ಒಂದ್ ಕಡೆ ಹೇಳಿದ್ರೆ, ಇದಾದ ಬಳಿಕವಾಗಿ ಜೆಡಿಎಸ್ ಅನ್ನ ಸರ್ವನಾಶ ಮಾಡಿದ್ವಿ, ಸರ್ವನಾಶ ಆಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜೆಡಿಎಸ್ ಉಳಿವಿಗಾಗಿ ನಾನು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು ಮತ್ತೆ ಮೈತ್ರಿ ಆಗಿರುವಂತದ್ದು, ಜೊತೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಿರುವಂತದ್ದು ಅದೇ ಕಾರಣವಾಗಿ. ಈ ನಿಟ್ಟಿನಲ್ಲಿ ಮಂಡ್ಯದ ಜನರೇ ಕೂಡ ನನ್ನ ಬಯಸಿ ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಮಂಡ್ಯದ ಜನರು ಹಾಲನ್ನಾದ್ರೂ ಕೊಡ್ಲಿ, ವಿಷನಾದ್ರೂ ಕೊಡ್ಲಿ, ನಾನು ಸಮಚಿತ್ತದಿಂದ ನಾನು ಸ್ವೀಕಾರ ಮಾಡ್ತಿರೋ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ಭಾವನಾತ್ಮಕವಾಗಿ ಮಾತನಾಡಿರುವಂತದ್ದು. ಈ ಒಂದು ವಿಚಾರ ಮಂಡ್ಯ ಜನರಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂದ್ರೆ, ಉದಾಹರಣೆಗೆ ಗ್ಯಾರಂಟಿಯಲ್ಲೆಲ್ಲೂ ಕೂಡ ಅಸ್ತ್ರವನ್ನಾಗಿ ಬಳಕೆ ಕಾಂಗ್ರೆಸ್ ಅದೆಲ್ಲವನ್ನು ಮೀರಿ ಈ ಒಂದು ವಿಚಾರ ಮಂಡ್ಯ ಜನರಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿ ಕಾಂಗ್ರೆಸ್ ಹೊರತುಪಡಿಸಿ ಕುಮಾರಸ್ವಾಮಿ ಪರ ಜನರು ಎಷ್ಟು ಮಟ್ಟಿಗೆ ನಿಲ್ತಿರೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಅವರು ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.